ಮೇಡಮ್ ಇದ್ದಾರಾ? ಇದ್ದಾರೆ ಸರ್. ಓಕೆ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ಕ್ಯಾನ್ ಐ ಸಿಟ್ ಹಿಯರ್? ಥ್ಯಾಂಕ್ ಯು. ಬೋರಿಸ್ ಎಲ್ಸ್ಟಿನ್ ಬಂದ್ರೆ, ಬಿಲ್ ಕ್ಲಿಂಟನ್ ಬಂದ್ರೆ, ಲೇಡಿ ಡಯಾನಾ ಬಂದ್ರೆ, ಡಿಗೋ ಮ್ಯಾರಡೋನಾ ಬಂದ್ರೆ, ಜಾಕಿ ಚಾನ್ ಬಂದ್ರೆ ಇಷ್ಟೆಲ್ಲ ಯಾಕೆ? ಬಾಂಬೆ ಅಮಿತಾಬ್ ಬಚ್ಚನ್ ಬಂದ್ರೆ ನಾನೇ ಇಂಟರ್ವ್ಯೂ ಮಾಡೋದು. ಇವತ್ತು ನಿಮ್ ಇಂಟರ್ವ್ಯೂ ಬೇಕು. ಸೊ ಮೈ ಫಸ್ಟ್ ಕ್ವಶನ್ ಇಸ್, ಮೇಡಮ್, ನಾನು ಯಾವ ತರ ಪಬ್ಲಿಸಿಟಿನೂ ಹಿಡಿಸಲ್ಲ, ದಯವಿಟ್ಟು ಹೋಗಿ. ಮೇಡಮ್ ಪ್ಲೀಸ್, ಮೇಡಮ್ ಪ್ಲೀಸ್, ದಯವಿಟ್ಟು ಆಚೆ ಹೋಗಿ ಪ್ಲೀಸ್. ಮೇಡಮ್, ಎಸ್ ಮೇಡಮ್. ಮೇಡಮ್, ಆಚೆ ಕಳಿಸಿ. ಗೊತ್ತಾಗ್ಲಿಲ್ಲ ನಿನ್ಗೆ? ಆಚೆ ಹೋಗು. ಎಸ್ ಮೇಡಮ್. ಇವ್ರನ್ನ ಆಚೆ ಕಳಿಸಿ. ಬನ್ರಿ. ಬಿಡಯ್ಯ. ಕತ್ತಿ ಕೈ ಹಾಕು, ಕೋಟಿ ಕೈ ಹಾಕ್ಬೇಡ. ದಿಸ್ ಇಸ್ ಬಾಡ್ಗೆ. ಡ್ರೈಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಕಣಯ್ಯ. ಮೇಡಮ್, ಇದೊಬ್ರು ಹೊಟ್ಟೆ ಪಾಡು. ಇವ್ರನ್ನ ಆಚೆ ಕಳಿಸ್ರಿ. ಬಿಡಯ್ಯ. ಮೇಡಮ್, ನಿಮ್ಗೇನಾದ್ರೂ ಇಂಟರ್ವ್ಯೂ ಕೊಡ್ಬೇಕು ಅಂತ ಮನ್ಸು ಬಂದ್ರೆ ದಯವಿಟ್ಟು ನನಗೆ ಕೊಡಿ ಮೇಡಮ್. ಗೆಟ್ ಔಟ್. ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರಮೇಶ್. ಇದು ಹ್ಯಾಂಡ್ ರೈಟಿಂಗ್ ರಿಪೋರ್ಟ್. ಗ್ರಾಫಾಲಜಿಸ್ಟ್ ಕೊಟ್ಟಿರೋ ಈ ರಿಪೋರ್ಟ್ ಪ್ರಕಾರ ಆ ಹುಡುಗಿ ಬರೆದ ಮೊದಲನೇ ಪೇಪರ್ಸ್ ಅಕ್ಷರಗಳಲ್ಲಿ ಅವಳು ತುಂಬಾ ಸಂತೋಷವಾಗಿದ್ಲಂತೆ. ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು ಅಂತಿದ್ಲಂತೆ. ಆದ್ರೆ ರೀಸೆಂಟ್ ಅಕ್ಷರಗಳ ರಿಪೋರ್ಟ್ ಪ್ರಕಾರ ಜೀವನದಲ್ಲಿ ಜಿಗುಪ್ಸೆ, ನೊಂದುಕೊಂಡು ಟೆನ್ಷನ್ ಆಗಿ ಬದುಕಿರ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ಲು. ಐ ವಾಸ್ ಸಸ್ಪೆಕ್ಟಿಂಗ್ ಸಮಥಿಂಗ್ ವಾಸ್ ರಾಂಗ್. ನೌ ಇಟ್ಸ್ ಕ್ಲಿಯರ್. ಓಕೆ ರಮೇಶ್, ಫೈಲ್ ದ ರಿಪೋರ್ಟ್ಸ್. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ದಯವಿಟ್ಟು ಒಂದೇ ಒಂದು ಇಂಟರ್ವ್ಯೂ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಇಂಟರ್ವ್ಯೂನಾ? ಒಂದೇ ಒಂದು ಇಂಟರ್ವ್ಯೂ ಮೇಡಮ್, ಪ್ಲೀಸ್. ಸ್ಟುಪಿಡ್. Yes? I'm Priyanka. Please take your seat. Thank you. ನಿಮ್ಗೂ ಮೇಷ್ಟ್ರ ಮಗಳು ಸುನೀತಾಗೂ ಮ್ಯಾರೇಜ್ ಸೆಟ್ಲ್ ಆಗಿದ್ದು ನಿಜನಾ? ನಿಜ. ದಿನ ಇಬ್ರು ಮೀಟ್ ಮಾಡ್ತಿದ್ರಾ? ಹೌದು, ಮೀಟ್ ಮಾಡ್ತಾ ಇದ್ವಿ. ದಿನ ಇಬ್ರು ಮೀಟ್ ಮಾಡ್ತಿದ್ದವ್ರಿಗೆ ಇದ್ದಕ್ಕಿದ್ದ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಕಾರಣ? ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತು? ಲುಕ್ ಮಿಸ್ಟರ್, ನೀವೀಗ ಮಾತಾಡದೆ ಹೋದ್ರೆ ನಾಳೆ ಕೇಸ್ ನಿಮ್ಮ ಮೇಲೆ ಟರ್ನ್ ಆಗುತ್ತೆ, ಜೈಲ್ಗೆ ಹೋಗ್ಬೇಕಾಗುತ್ತೆ. ಟೆಲ್ ಮಿ ವಾಟ್ ವಾಸ್ ದ ರೀಸನ್. ಟೆಲ್ ಮಿ. ನಾಳೆ ನನ್ನ ಪತ್ನಿ ಆಗ್ಬೇಕಾಗಿದ್ದವಳನ್ನ ಎಲ್ಲಿ ನೋಡ್ಬಾರ್ದಾಗಿತ್ತು, ಅಲ್ಲಿ ನೋಡಿದೆ. ಎಲ್ಲಿ ನೋಡಿದ್ರಿ? ಪರವಾಗಿಲ್ಲ, ಹೇಳಿ. ಅವಳನ್ನ ನಾನು ಬ್ಲೂ ಫಿಲ್ಮ್ ಕ್ಯಾಸೆಟ್ ಅಲ್ಲಿ ನೋಡಿದೆ. ನೀವೇನ್ ಮಾತಾಡ್ತಿದ್ದೀರಿ ನಮಗೆ ಗೊತ್ತಾ? ಗೊತ್ತು ಮೇಡಮ್. ಈ ವಿಷಯನ ಯಾರು ನಂಬಲ್ಲ ಅಂತಾನೂ ಗೊತ್ತು ಮೇಡಮ್. ಈ ವಿಷಯನ ನಾನು ಅವಳ ಹತ್ರನೂ ಮಾತಾಡಿದೆ. ಅವಳು ಅದಕ್ಕೇನು ಮಾತಾಡಲಿಲ್ಲ, ಅಳ್ತಾ ಇದ್ಲು. ನಡೆದದೆಲ್ಲ ಕೆಟ್ಟ ಕನ್ಸಂತ ಮರೆತು ನಾವಿಬ್ರು ಮದುವೆ ಆಗೋಣ ಅಂತ ಹೇಳಿದೆ. ಇದಕ್ಕೆ ನಮ್ಮ ತಂದೆ ತಾಯಿನೂ ಒಪ್ಪಿದ್ರು ಮೇಡಮ್. ಬಟ್ ಟೇಕ್ ಇಟ್ ಈಸಿ. ಆ ಕ್ಯಾಸೆಟ್ ಅಂಗಡಿ ಹೆಸರೇನು? ನೋಡಪ್ಪ, ಈ ಕ್ಯಾಸೆಟ್ ಸಿಕ್ಕಾಪಟ್ಟೆ ಬೇಡಿಕೆ ಇದೆ, ಸಾಯಂಕಾಲ ತಂದ್ಕೊಡು. ಗುರು, ಏನ್ ಹೇಳಿ? ಸಾದಾನು ಇಲ್ಲ ಮಸಾಲೆನೂ ಇದ್ರೆ ಕೊಡು ಗುರು. ಸಾದಾನು ಇಲ್ಲ, ಮಸಾಲೆನೂ ಇಲ್ಲ. ಪಕ್ಕದಲ್ಲಿ ಬೀಡ ಅಂಗಡಿ ಇದೆ, ಅಲ್ಲೋಗಿ. ಅದಲ್ಲ ಗುರು, ಸಾದಾ ಅಂದ್ರೆ ಸಿಂಗಲ್, ಮಸಾಲ ಅಂದ್ರೆ XXX. ನೋಡಿ, ಅಂತ ಕ್ಯಾಸೆಟ್ ನಾವ್ ಇಲ್ಲಿ ಯಾವ್ದು ಮಾರೋದಿಲ್ಲ, ಬೇರೆ ಅಂಗಡಿ ಹುಡುಕಿ. ಏನ್ ಗುರು, ಸೀನಣ್ಣನ ಕಡೆಯವ್ರಿಗೆ ಹೆಂಗ್ ಅನ್ಬಿಟ್ರೆ ಹೆಂಗೆ? ಮೊನ್ನೆ ಬಂದಿದ್ದ ಕೊಡ್ಲಿಲ್ವಾ? ನಮ್ ಸೀನಣ್ಣನ ಕಡೆಯವರ? ಮತ್ತಿನ್ನೇನು, ಲೋಕಲ್ ಬೇಕಾ ಫಾರಿನ್ ಬೇಕಾ? ಲೋಕಲ್ಲೇ ಕೊಡ್ಗುರು, ಲೋಕಲ್ಲೇ ಮಜಾ ಕೊಡೋದು. ಫಾರಿನ್ಗಿಂತ ಲೋಕಲ್ಲೇ. ಚಿತ್ರಮ್ಮ, ಕ್ಯಾಸೆಟ್ ಎಲ್ಲ ಸೀಜ್ ಮಾಡು.
ಹೊಡಿಬೇಡಿ ಸರ್ ದಯವಿಟ್ಟು. ಸಾದ ಮಸಾಲೆ ಮಾಡ್ತೀರಾ? ಕ್ಯಾಸೆಟ್ಗಳು ಎಲ್ಲಿಂದ ಬರ್ತ ಹೇಳೋ. ಗೊತ್ತಿಲ್ಲ ಸರ್ ಎಲ್ಲಿಂದ ಹೇಳ್ತಿ ಅಲ್ವಾ? ಚರ್ಮ ಚರ್ಮ ಸುಲ್ದು ಬಿಡ್ತೀನಿ ಹಲ್ಕ ನನ್ ಮಗ ತಗೊಂಡು. ದಯವಿಟ್ಟು ಹೇಳು. ಹೊಡಿಬೇಡಿ ಸರ್. ಇವತ್ ನಿನ್ ಜನ್ಮ ಜಾಲಾಡ್ಸ್ಬಿಡ್ತೀನಿ ಹೇಳೋ. ಇಲ್ಲ ಸರ್ ದಯವಿಟ್ಟು ಹೊಡಿಬೇಡಿ. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ, ಅಯ್ಯೋ. ಹೇಳ್ತಲ್ವಾ? ಬೇಡ ಸರ್. ಕ್ಯಾಸೆಟ್ಗಳು ಎಲ್ಲಿಂದ ಬರ್ತ ಹೇಳೋ. ಹೇಳೋ. ಸರ್, ದಯವಿಟ್ಟು ಹೇಳಲ್ವಾ? ಸರ್. ಹೇಳಲ್ವಾ? ಹೊಡಿಬೇಡಿ ಸರ್. ಹೇಳು. ಹೇಳು. ಕ್ಯಾಸೆಟ್ಗಳು ಎಲ್ಲಿಂದ ಬರ್ತ ಹೇಳು. ಎಲ್ಲ ಹೇಳು ಮೇಡಮ್ ಮೇಡಮ್ ಹ್ಮ್ ಹ್ಮ್ ಮೇಡಮ್, ಈ ಕ್ಯಾಸೆಟ್ಗಳು ಬೇರೆ ಬೇರೆ ಊರಿಂದ ಬರುತ್ತೆ ಮೇಡಮ್. ಐ ನೋ. ನನಗೆ ಬೇಕಾಗಿರೋದು ಲೋಕಲ್ ಕ್ಯಾಸೆಟ್ ವಿಷಯ. ಈ ಕ್ಯಾಸೆಟ್ಸ್ ಎಲ್ಲಿಂದ ಬರುತ್ತೆ? ಇದ್ರ ನೆಟ್ವರ್ಕ್ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಮೇಡಮ್. ತಿಂಗಳಿಗೆ ಒಂದ್ಸತಿ 2 ಸತಿಯಿಂದ ಕ್ಯಾಸೆಟ್ ಯಾರು ತಂದ್ಕೊಡ್ತಾರೆ, ಹಣನ ಅಲ್ಲೇ ಸೆಟ್ಲ್ ಮಾಡ್ಕೊಂಡು ಹೊರಟಾಗ್ತಾರೆ. ಈ ಸತಿ ಬಂದವನು ಮುಂದಿನ ಸತಿ ಬರೋದಿಲ್ಲ ಮೇಡಮ್. ದಯವಿಟ್ಟು ಹೊಡಿಬೇಡಿ ಮೇಡಮ್. ಆರ್ ಯು ಶೂರ್? ನಿಜವಾಗ್ಲೂ ಮೇಡಮ್. ಸತ್ಯವಾಗ್ಲೂ ಮೇಡಮ್. ಓಕೆ, ಇವತ್ತು ನಿಮ್ಮನ್ನೆಲ್ಲ ಕಳ್ಸ್ಕೊಡ್ತಾ ಇದ್ದೀನಿ. ಬಟ್ ಒನ್ ಥಿಂಗ್, ಇನ್ನು ಮುಂದೆ ಇಂಥ ವಿಷಯದಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ಗೊತ್ತಾದ್ರೆ ಒದ್ದು ಲಾಕಪ್ ನಲ್ಲಿ ಪರ್ಮನೆಂಟ್ ಆಗಿರೋ ಹಾಗೆ ಮಾಡ್ಬಿಡ್ತೀನಿ. ಇನ್ ಮುಂದೆ ಇಂಥ ಕ್ಯಾಸೆಟ್ಸ್ ಏನಾದ್ರು ಬಂತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ಬೇಕು. ಇನ್ಫಾರ್ಮೇಶನ್ ಕೊಡಕ್ಕಾಗ್ಲಿಲ್ಲ ಸರ್. ಕೊಡಕ್ಕಾಗ್ಲಿಲ್ಲ. ಅವ್ರು ರೈಡ್ ಮಾಡೋ ತನಕ ನೀನೇನೆ ಗೆಣಸ ಕೆರಿತಾ ಇದ್ದೆ. ಇಲ್ಲ ಬ್ಲೂ ಫಿಲ್ಮ್ ಹಾಕೊಂಡು ಮನೆ ಒಳಗೆ ಹೆಂಡತಿ ಪಕ್ಕದಲ್ಲಿ ಮಲಗಿದ್ಯೋ. ತಿಂಗಳಿಗೊಮ್ಮೆ ಬಂದ್ಬಿಡ್ತೀಯಾ, ಅಣ್ಣ ಮಮ್ಮು ಇಲ್ವಾ ಅಂತ ನೋಟಿನ ಕಂತಾನೆ ತಗೊಂಡು ಹೋಗ್ತೀಯಾ. ರಾತ್ರಿ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಲಾಡ್ಜಿನ ರೂಮಿಗೆ ಬಂದು ರಾತ್ರಿ ಎಲ್ಲ ಮಜಾ ಮಾಡ್ಕೊಂಡು ಹೋಗ್ತೀಯಾ. ಅದೆಲ್ಲ ಗೊತ್ತಾಯ್ತದೆ, ಇದು ತಿಳಿಲಿಲ್ವಾ? ನಾನೇನ್ ಸರ್ ಮಾಡ್ಲಿ? ಎಲ್ಲಾ ಅಂಗಡಿಗಳನ್ನು ಒಂದೇ ಸರ್ತಿ ರೇಡ್ ಮಾಡ್ಬಿಟ್ಟು. ನೀನೇನು ಸುಲಭವಾಗಿ ಹೇಳ್ಬಿಟ್ಟೆ ಕಣಯ್ಯ. ನನ್ ಮೇಲೊಬ್ಬ ಕುಂತಿಯನ್ಲ ಮೂಳೆ ಎಸೆಯವನು, ಅವ್ನು ಕೇಳಿದ್ರೆ ನಾನೇನೇ ಹೇಳ್ಬೇಕು? ನೀನ್ ಹೇಳ್ದಂಗ್ ನಾನ್ ಹೇಳಿದ್ರೆ ನನ್ ಮುಖದ ಮೇಲೆ ಕ್ಯಾಕರ್ಸ್ ಯಾಕ್ತು ಅಂತ ಉಗಿತಾನೆ. ಐ ಆಮ್ ಸಾರಿ ಸರ್, ಇನ್ಯಾವತ್ತೂ ಈ ತರ ಆಗಲ್ಲ. ಇದೊಂದು ಚೆನ್ನಾಗಿ ಕಲ್ತಿದ್ರ. ಏನೇ ತಪ್ಪು ಮಾಡಿದ್ರು ಸಾಯಿರಿ ಅಂದ್ ಬಿಡ್ತೀರಾ, ನಾವು ಸತ್ತ ಹೋಗ್ಬಿಡ್ತೀವಿ. ಸರಿ, ಇನ್ಮೇಲಾದ್ರೂ ಹುಷಾರಾಗಿರು. ಅಂಗಡಿ ಎಲ್ಲ ರೈಡ್ ಮಾಡ್ಸ್ಯಾರಲ್ವಾ? ಹೌದಣ್ಣ. ನೋಡು, ಇನ್ನೊಂದು 10-20 ದಿವಸ ಯಾವ ಅಂಗಡಿಗೂ ಯಾವ ಕ್ಯಾಸೆಟ್ ಕಳಿಸ್ಕೊಡ್ಬೇಡ. ನೀನು ಯಾವ ಚಿತ್ರನೂ ತೆಗಿಬೇಡ. ಯಾರಾದ್ರು ನಿಂತ್ಕೊಳ್ಳಿ. ಓಡೋಗ್ತಾನವ್ರು. ಕಾನ್ಸ್ಟೇಬಲ್, ಯಾರದು? ಯಾಕೆ ಹೊಡಿತಾ ಇದ್ದೀರಾ? ಯಾರೋ ಕಾಲ ಬಿಟ್ಬಿಟ್ಟಿದ್ದಾರೆ ಮೇಡಮ್. ಸ್ಟೇಷನ್ ಕಳ್ಕೊಂಡು ಹೋಗಿ. ರಮೇಶ್, ಬ್ರಿಂಗ್ ಹಿಮ್ ಹಿಯರ್. ಓವರ್. ಮೇಡಮ್, ನಾವೆಷ್ಟೇ ಕೇಳಿದ್ರು ಇವ್ನ್ ಯಾರು ಅಂತ ಬಾಯ್ ಬಿಡ್ತಿಲ್ಲ. ಆಗ್ಲೇ ಫಸ್ಟ್ ಕೋಟಿ ಮುಗ್ದಿದೆ. ನೀವಾ? ಯಾಕ್ರಿ ರಾತ್ರಿ ಮನೆ ಹತ್ರ ಕಳ್ಳನ್ ಥರ ಬಂದಿದ್ರಿ? ದಿನ ಎಲ್ಲ ಬ್ಯುಸಿ ಆಗಿರ್ತೀರಾ ಅಂತ ರಾತ್ರಿ ಮನೆ ಹತ್ರ ಬಂದೆ. ಯಾಕೆ? ನಿಮ್ಮ ಇಂಟರ್ವ್ಯೂಗೋಸ್ಕರ. ಗಾಡ್. ರಮೇಶ್, ರಿಲೀಸ್ ಹಿಮ್. ಅಯ್ಯೋ. ಓಕೆ ಓಕೆ, ನಾಳೆ ಬನ್ನಿ, ಇಂಟರ್ವ್ಯೂ ಕೊಡ್ತೀನಿ. ಇಂಟರ್ವ್ಯೂ ಕೊಡ್ತೀರಾ? ಎಸ್. ಬಿಡ್ರಯ್ಯ, ಇಂಟರ್ವ್ಯೂ ಕೊಡ್ತಾರಂತೆ. ಇನ್ನೆರಡು ಬಾಳ್ಸ್ರಯ್ಯ. ಮೇಡಮ್, ಥ್ಯಾಂಕ್ ಯು. ಹಾ, ಫಸ್ಟ್ ಒನ್ ಚೇಂಜ್.